ಆಮರಣ ಉಪವಾಸ ಸತ್ಯಾಗ್ರಹಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡ್ರ, ರೈತ ಮುಖಂಡ್ರ, ಕಾರ್ಮಿಕ ಮುಖಂಡ್ರ, ದಲಿತ ಸಂಘಟನೆ ಮುಖಂಡ್ರ ಹಾಗೂ ಸಮಾಜ ಸೇವಕರೇ ಹಾಗೂ ಅನೇಕ ಹಳ್ಳಿಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲಾರು ಬಂಧುಗಳೇ, ಈ ಪದನ ಬಳಸಕ್ಕೆ ನನಗೆ ನಾಚಿಕೆ ಆಗ್ತದೆ. ಏನು ಇವತ್ತು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನೀರ್ ಕೊಡ್ರಿ ಅಂತ ಕೇಳ್ಬೇಕು ಅಂದ್ರೆ ಸರ್ಕಾರ ಅದು ಸತ್ವಾಗ್ಯದು ಅಂತ ಗೊತ್ತಿಲ್ಲ. ನಾವು ನೀರ್ ಕೇಳಿದ್ರೆ 200 ವರ್ಷಗಳಿಗಾಗುವಷ್ಟು ಬೀರ್ನ ನೀವು ಹಾಗೆ ಕ್ರೋಢೀಕರಿಸಿಕ್ಕಿದ್ದೀರಾ. ನಮ್ಮ ಪ್ರಾಣ ಹೋಗ್ತದೆ, ಆದ್ರೆ ನೀರು ನಮಗೆ ಶುದ್ಧವಾದ ನೀರು ಕೊಡಬೇಕು ಅಂತ. ಈಗ ಹಾಗೆ ದೊಡ್ಡಬಳ್ಳಾಪುರ ಕೊಳಚೆ ನೀರಿಗೆ STPನ ಕೊಡಬೇಕು ಅಂತ ಕೇಳಿದ್ರೆ ಆ ವಿಚಾರ ಕೇಳ್ತಾ ಇಲ್ಲ ನೀವು. ಆದ್ರೆ ಬೀದಿಯಲ್ಲಿ ಇರ್ತಕ್ಕಂಥ ನಾಯಿಗಳಿಗೆ ಬಹು ಬಿರಿಯಾನಿ ಹಾಕ್ತಿವಿ ಅಂತೀರಾ, 200 ಅಲ್ಲ 2000 ಕೋಟಿ ಆಗ್ಲಿ ಅಂತೀರಾ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಅವಶ್ಯಕತೆ ಕುಡಿಯಕ್ಕೆ ನೀರು, ವಾಸ ಮಾಡೋದಿಕ್ಕೆ ಮನೆ, ಉಳುಮೆ ಮಾಡೋದಿಕ್ಕೆ ಭೂಮಿ, ಮಕ್ಕಳಿಗೆ ವಿದ್ಯಾಭ್ಯಾಸ, ಅದಾದ್ಮೇಲೆ ಕೊಡ್ರಿ. ಸರ್ಕಾರ ಇವತ್ತು ಪಂಚೇಂದ್ರಗಳನ್ನ ಕಳ್ಕೊಂಡ್ಬಿಟ್ಟದೆ. ಮೂಗಿಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ, ತಲೆ ಒಳಗೆ ಮೆದುಳಿಲ್ಲ. ಬಂಧುಗಳೇ, ಈ MLA ಇಂದ ಹಿಡಿದು ಈ ಮುಖ್ಯಮಂತ್ರಿವರೆಗೂ ನಾನು ಹೇಳ್ತಾ ಇದ್ದೀನಿ, ಈ ಚಿಕ್ಕ ತುಮಕೂರು, ಬಾಶೆಟ್ಟಹಳ್ಳಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಕೆರೆಗಳನ್ನು ಕೂಡ ಅಮೃತ ಇದ್ದಂತ ಹಾಲ್ನಂತ ಕೆರೆ ಇವತ್ತು ಹಾಳು ಮಾಡಿ ನಾಶನ ಮಾಡಿ ವಿಷನ ತುಂಬಿಟ್ಟಿದ್ದೀರಾ. ಕೋಟ್ಯಾಂತರ ರೂಪಾಯಿ ಲಂಚಗಳು ನೋಡೋದು, ಮಲ್ಟಿ ಕಂಪನಿಗಳಿಂದ ತಗೊಂಬಂದು ಫ್ಯಾಕ್ಟ್ರಿಗಳು ಮಾಡ್ಕೊಂಡು ಪರಿಸರ ನಾಶ ಮಾಡಿ ಮಾನವನ ಆರೋಗ್ಯನ ಕೆಡಿಸಿ ಅನೇಕ ಕಾಯಿಲೆಗಳೆಲ್ಲ ತಂದಿರಿ. ಇವತ್ತು ಕೊರೋನಾ ಬರ್ಬೇಕು ಅಂದ್ರೆ ಆಳ್ತಕ್ಕಂಥ ಸರ್ಕಾರದ ರಾಜಕಾರಣಿಗಳು ಮತ್ತು ಅವ್ರ ಗುಲಾಮ ಅಧಿಕಾರಿಗಳೇ ನೇರವಾದ ಕಾರಣ. ಮತ್ತೆ ನಮ್ ಕೆರೆ ಎತ್ತೋಯ್ತು, ನಮ್ ನೀರ್ ಎತ್ತೋಯ್ತು, ನಮ್ ಜಲ ಎಲ್ಲಿ ಬತ್ತೋಯ್ತು, ಮರ ಗಿಡಗಳನ್ನ ಯಾರು ಕಡಿದ್ರಿ, ಬೆಟ್ಟ ಗುಟ್ಟಗಳನ್ನ ಯಾರು ನುಂಗಿದ್ರಿ, ಕೋಟ್ಯಾಂತರ ರೂಪಾಯಿ ರಾಜಕಾರಣ ಏನಾಯ್ತು, ಸರ್ಕಾರದ ಸ್ವತ್ತುಗಳು ಏನಾದ್ರು, ಮಶಾಣ ಏನಾದ್ರು, ನಿಮ್ಮ ಆಸ್ತಿಗಳು ಇವತ್ತು ಎಷ್ಟವೆ. ಇವತ್ತು ಎಣಿಸೋದಿಕ್ಕೆ ಕಂಪ್ಯೂಟರ್ ಸಾಕಾಗಲ್ಲ. ನಿಮ್ಮ ಹತ್ರ ಟನ್ಗಟ್ಲೆ ಎಣಿಸ್ಬೇಕು ದುಡ್ಡು. ಇವತ್ತು ಬಂಗಾರನು ಅಷ್ಟೇ ಟನ್ಗಟ್ಲೆ ನಿಮ್ಮ ಹತ್ರ ಐತೆ. ನಿಮ್ ಮಡಿ ಕಡ್ರಿ ಪಾಪ, ಕದ್ದಿರೋದು ನಮ್ಗೆ ಆ ಋಣ ಬೇಡ. ನಾವು ದುಡ್ದಿರೋದು ನಮ್ಗೆ ಸಾಕು. ನೇಗ್ಲೈತೆ, ಹೊಲ ಉಳಿತೀವಿ, ಅನ್ನ ತಿಂತೀವಿ, ನಾವ್ ಇನ್ನೊಬ್ಬರದಲ್ಲ. ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರು ನಾವು. ನಿಮ್ಮ ಹತ್ರ ನಾವು ಭಿಕ್ಷೆ ಬೇಡರಿಲ್ಲ. ಆದ್ರೆ ನಮ್ ಕೆರೆ ಉಳಿಸ್ರಿ, ನಮ್ ಕೆರೆಗೆ ನೀರ್ ಕೊಡ್ರಿ, ತ್ಯಾಜ್ಯ ನೀರುಗಳನ್ನ ಬಿಡಬಾಡ್ರಿ, ಕಲುಷಿತ ಹೊಲ್ಟಿರೋದು ಕೊಡಬಾಡ್ರಿ. ಕುಡಿಯಕ್ಕೂ ಕೂಡ ಯೋಗ್ಯವಾದ ನೀರಲ್ಲ, ವ್ಯವಸಾಯಕ್ಕೂ ಯೋಗ್ಯವಾಗಿಲ್ಲ, ಸ್ನಾನ ಮಾಡಕ್ಕೂ ಇಲ್ಲ. ಹಾಗೆ ನಾಗೇಶ್ ಹೇಳ್ತಿದ್ರು ಗೋಡ್ತಾಲೆ ಆಗ್ಬಿಟ್ಟದೆ ನಂದು ಅಂತ. ಪ್ರಾಣನೇ ಹೋಗ್ಬಿಡ್ತದೆ, ಲಿವರ್ ಹೊಲ್ಟೋಗ್ಬಿಡ್ತದೆ, ಕಿಡ್ನಿ ಹೋಗ್ಬಿಡ್ತದೆ, ಹಲ್ಲುಗಳು ಹೊಲ್ಟೋಗ್ಬಿಡ್ತವೆ. ಇದು ಗ್ರಾಫೈಟ್ ಐತೆ. ಹಾಗೆ ಡಾಕ್ಟ್ರು ಮಾತಾಡವ್ರೆ, ಬಹಳಷ್ಟು ಸೊಗಸಾಗಿ ಮಾತಾಡವ್ರೆ. ನಮ್ಗೆ ಇನ್ನೇನು ಬೇಡ. ಬನ್ನಿ, ಬಿಸ್ಲೇರಿ ನೀರು ಕೊಡೋದು ಬೇಡ. ನೀವಿ ನೀರ್ನ ಕುಡಿದು ಈ ಜನರಿಗೆ ನೀರ್ ಕೊಡ್ಬೇಕಾ ಇಲ್ಲ ಬೀರ್ ಕೊಡ್ಬೇಕಂತ ನೀವೇ ಯೋಚನೆ ಮಾಡ್ರಿ. ನೀವೇನಾದ್ರೂ ಮಾಡ್ರಿ, ಫಸ್ಟ್ ಕುಡಿಯೋದಿಕ್ಕೆ ನೀರ್ ಕೊಡಿ, ಮನುಷ್ಯನಿಗೆ ಉದ್ಯೋಗ ಕೊಡ್ರಿ, ದುಡಿಯೋ ಕೈಗೆ ಉದ್ಯೋಗ ಕೊಡ್ರಿ. ನಾವು ಸುಮಾರು 35 ವರ್ಷಗಳಿಂದನೂ ಕೂಡ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಭೂಮಿ ನಮ್ಮದು, ಈ ನೆಲ ನಮ್ಮದು, ಇಲ್ಲಿನ ಜಲ ನಮ್ಮದು, ಇಲ್ಲಿನ ಉದ್ಯೋಗ ನಮಗೆ ಕೊಡ್ರಿ ಅಂದ್ರೆ ಇವತ್ತು ಗುಜರಾತ್, ರಾಜಸ್ಥಾನ, ತಮಿಳುನಾಡು ಬೇರೆ ಬೇರೆಯಿಂದ ಬರ್ತಾರೆ. ಒಂದು ಹೋರಾಟವನ್ನು ಕೂಡ ಇವತ್ತು ನಮ್ಮದು ಕಾವೇರಿ ನೀರು ನಮಗಿಲ್ಲ, ತಮಿಳ್ನಾಡು ಹೋಗ್ತಾ ಇದೆ. ಯಾರು ಹಾಗೆ ಹೇಳ್ತಾ ಇದ್ರು, ಅವ್ರ ಅಪ್ಪನಾಸ್ತಿನ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಪ್ರಕಾರವಾಗಿ ಸಾರ್ವಜನಿಕರ ಸ್ವತ್ತು. ನಮಗೆ ಸಂವಿಧಾನ ಪ್ರಕಾರ ಆರ್ಟಿಕಲ್ 14 ಮತ್ತು 15, 16 ಪ್ರಕಾರ ನಮಗೆ ಸ್ವಾತಂತ್ರ್ಯ ಐತೆ. ನಮಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ, ಮೂಲಭೂತ ಅವಶ್ಯಕತೆ ಕೇಳೋ ಹಕ್ಕಿದೆ. ನೀವು ಸರಿಯಾಗಿ ಸಂವಿಧಾನ ಓದಿಲ್ಲ. ಈ ಜನರನ್ನು ಯಾಮಾರಿಸಿ ಚಿಲ್ಲರೆ ಕಾಸು ಕೊಟ್ಟು, ಗುಡ್ಡೆ ಬಾಡ್ ಕೊಟ್ಟು, ಬಣ್ಣದ ಮಾತುಗಳನ್ನಾಡಿ ಯಾಮಾರಿಸಿ ಇವತ್ತು ಅಧಿಕಾರದಲ್ಲಿ ಕುಂತು ದರ್ಬಾರ್ ನಡೆಸ್ತಾ ಇದ್ದೀರಾ.
ಬಾಬಾ ಸಾಹೇಬರು ಬರೆದಿರೋ ಸಂವಿಧಾನ ಪ್ರಕಾರವಾಗಿ ಸರ್ವರಿಗೂ ಸಮಾನ ಹಕ್ಕು, ಇದು ಸಾಮಾಜಿಕ ನ್ಯಾಯ ಬೇಕು, ಸ್ವಾಭಿಮಾನ ಬೇಕು, ಆತ್ಮಗೌರವ ಬೇಕು, ಪ್ರತಿಯೊಬ್ಬರಿಗೂ ಜೀವಿಸತಕ್ಕಂತ ಹಕ್ಕಿದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಇವತ್ತು ಕುಡಿಯಕ್ ನೀರಿಲ್ಲ, ಅವು ಸತ್ತೋತಾವೆ. ಆದ್ರೂ ಈ ಜನನ ಸತ್ತಾಗ ಆ ಹೆಣದ ರಾಶಿನ ವಿಧಾನಸೌಧ ಮುಂದೆ ಬಂದು ಬೀಳಿ ಬೆಟ್ಟದ ಗಾತ್ರ ಅಂತ ಕಾಯ್ತಾ ಇದ್ದೀರಾ? ಆದ್ರೆ ನಿಮ್ಮ ಹೆಂಡತಿ ಮಕ್ಕಳು ಕುಡಿತಾವ್ರ? ಒಂದು ವಿಧಾನಸೌಧದಲ್ಲಿ ಸೆಷನ್ ನಡೆಯುವಾಗ 5 ನಿಮಿಷಕ್ಕೆ 50 ಲಕ್ಷ ಖರ್ಚು ಮಾಡೋ ಅಂತ ಶಕ್ತಿ ನೀವು ಇಟ್ಕೊಂಡಿದ್ದೀರಾ. ಬಿಸ್ಕೆಟ್, ಬಾಳೆಹಣ್ಣು, ಕಾಫಿ, ಚಾಕ್ಲೇಟ್ ತಿನ್ನೋದಿಕ್ಕೆ ಯಾರು ದುಡ್ಡದು? ನೀವೇನನ್ನ ತಿಂದು ಏನನ್ನ ಮಾಡ್ಕೊಳ್ರಿ, ನಮ್ಗೆ ಶುದ್ಧವಾದ ಕುಡಿಯೋದ್ ನೀರು ಕೊಡ್ರಿ. ಎಲ್ಲ ಕಡೆ ಶುದ್ಧವಾದ ಘಟಕ ನೀರನ್ನ ಮಾಡಿದ್ದೀರಾ. ಆದ್ರೆ ನಿಮ್ಮ KRS ನೀರೇನ್ ಬೇಡ ನಮಗೆ, ನಮ್ ಕೆರೆ ನೀರು ನಮ್ಗೆ, ಯೋಗ್ಯವಾದ ನೀರು ಆರೋಗ್ಯಕ್ಕೆ, ಸ್ವಚ್ಛವಾದ ನೀರು ನಮ್ಗೆ. ಈ ಗಾಳಿ, ಮರ, ಗಿಡ, ನಮ್ಮ ಪ್ರಕೃತಿನೆಲ್ಲ ನಾಶ ಮಾಡಿದ್ದೀರಾ. ಪರಿಸರ ಪ್ರೇಮಿಗಳು ಅಂದ್ರೆ ನಾವು, ಇಲ್ಲಿನ ಜಲ ರಕ್ಷಣೆ ಮಾಡೋದು ನಾವು, ಕೆರೆನ ಉಳಿಸಿರೋದು ನಾವು. ಆದ್ರೆ ಭೂಕಬಳಿಕೆ ಮಾಡ್ಕೊಂಡು ಭೂ ಮಾಲೀಕರು, ಭ್ರಷ್ಟಾಧಿಕಾರಿಗಳು ಲಂಚಗಳು ಹೊಡ್ಕೊಂಡು ಬಡವ್ರ ಪರ ಇಲ್ಲ, ಅವ್ರ ರಾಜಕಾರಣ ಪರ ಇದ್ದು ಅವ್ರ ಚೇಲಗಳಾಗಿ ಅವ್ರ ಬುಟ್ಗಳನ್ನ ಎಕ್ಕೊಂಡು ಕೈ ಮುಕ್ಕೊಂಡು ಕಾಲಿಡ್ಕೊಂಡು ಆ ಕೆಲಸ ಬೇಡ. ನಮಗೆ ಏಕೈಕ ಒಂದೇ ಹೋರಾಟ, ನಿಮ್ಮೆಲ್ಲರ ಪರವಾಗಿ ನಮ್ಮ ಕೆರೆ ಉಳಿಸೋದು ನಮ್ಮ ಕರ್ತವ್ಯ. ಶುದ್ಧವಾದ ನೀರು, ನೀವು ನೀರೇ ಬೇಡ, ಆ ಕೆರೆಗೆ ಬೇರೆ ಬೇರೆ ಕಡೆಯಿಂದ ಬಿಡ್ತಕ್ಕಂಥ ಗಲೀಜ್ ನೀರನ್ನ ನಿಲ್ಲಿಸ್ಬಿಟ್ರೆ ನಾವೇ ಅಲ್ಲಿ ಜಲ ಸಮೃದ್ಧಿ ಮಾಡೋದು ಗೊತ್ತು, ಉಳಿಸ್ಕೊಳ್ಳೋದು ಗೊತ್ತು. ನಮ್ಮ ಹಕ್ಕು, ನಮ್ಮ ಕೆರೆ ಉಳಿಬೇಕು, ನಮಗೆ ನೀರು ಬೇಕು.